ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ನಿನ್ನೆಯಷ್ಟೇ ಹೊರಬಿದ್ದಿದೆ. ಕಾಂಗ್ರೆಸ್ ನಾಯಕರು ಗೆಲುವಿನ ನಗೆ ಬೀರಿದ್ರೆ ಸೋಲಿನಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದ್ದ ವಿಪಕ್ಷಗಳ ಶಾಸಕರು ಮೈತ್ರಿಗೆ ಕೈಕೊಟ್ಟಿದ್ದಾರೆ. ಹೀಗಾಗಿ ದೋಸ್ತಿಗಳ ಮಧ್ಯೆ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಪರಿಷತ್ನಲ್ಲಿ ಅಡ್ಡ ಮತದಾನ, ಬಿಜೆಪಿ ಜೆಡಿಎಸ್ನಲ್ಲಿ ಕಂಪನ. ಹನ್ನೊಂದು ಅಡ್ಡಗೆರೆ ದಾಟಿದವರಲ್ಲಿ ಯಾರ ಪಾಲು ಎಷ್ಟು? ದೋಸ್ತಿಗಳಲ್ಲೇ ಗೊಂದಲ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಿನ್ನೆಯಷ್ಟೇ ಚುನಾವಣೆ ನಡೆಯಿತು. ಶಾಸಕರ ಮನದಾಳದ ಮಾತು ಸಂಜೆ 7 ಗಂಟೆ ಹೊತ್ತಿಗೆ ಹೊರಬಿತ್ತು. ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ರು. ನಿನ್ನೆಯ ಈ ಫಲಿತಾಂಶ ರಾಜ್ಯ ರಾಜಕಾರಣದ ನಿರೀಕ್ಷೆಯಂತೆಯೇ ಆಗಿದೆ. ಆದರೆ ಅಚ್ಚರಿಯಂತೆ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಬೇಕಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ. 11 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಹಾಕಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಇದೆ ಅಂತ ಸದಾ ದಾಳ ಉರುಳಿಸ್ತಾ ಇದ್ದ ದೋಸ್ತಿಗಳಿಗೆ ಮುಖಭಂಗವಾಗುವಂತೆ ಮಾಡಿದೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಖ್ಯಾಬಲ ಇಲ್ಲದೆ ಹೋದ್ರೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದರು. ಹೀಗೆ ತಮ್ಮದೇ ಪಕ್ಷದ ಶಾಸಕರ ನಿಷ್ಠೆಯನ್ನ ಸತ್ವ ಪರೀಕ್ಷೆಗೆ ಒಳಪಡಿಸಿದ್ದರು. ಆದ್ರೆ ಒಂದಿಬ್ಬರು ಶಾಸಕರು ಅಡ್ಡ ಮತದಾನ ಮಾಡೋ ಬಗ್ಗೆ ಎಚ್ಡಿಕೆಗೆ ನಿರೀಕ್ಷೆ ಇತ್ತಂತೆ. ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ 4-5 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನ ಮಾಡಿದ್ದಾರೆ. ಈ ಬೆಳವಣಿಗೆ ಎಚ್ಡಿಕೆಗೆ ಬೇಸರ ತರಿಸಿದೆ. ಹೀಗಾಗಿ ಕುಮಾರಸ್ವಾಮಿ ಅಡ್ಡ ಮತದಾನವನ್ನ ನಂಬಿಕೆ ದ್ರೋಹ ಅಂತಾನೆ ವಿಶ್ಲೇಷಣೆ ಮಾಡ್ತಿದ್ದಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದು ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದರೂ ತೊಂದರೆ ಆಗಬಾರ್ದು ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಹೊಸಬ್ರು ಬರ್ತಾರೆ, ಅದೇನೋ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ದೋಸ್ತಿಗಳ ನಡುವೆ ಅಡ್ಡ ಮತದಾನದ ಸಂಖ್ಯೆಯ ಗೊಂದಲ ಸೃಷ್ಟಿಯಾಗಿದೆ. ಒಟ್ಟು 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ. ಆದರೆ ಈ ಸಂಖ್ಯೆಯಲ್ಲಿ ಬಿಜೆಪಿಯವರೆಷ್ಟು, ಜೆಡಿಎಸ್ ಶಾಸಕರು ಇನ್ನೆಷ್ಟು ಅನ್ನೋ ಪ್ರಶ್ನೆ ಎದ್ದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮ ಪಕ್ಷದ 4 ಶಾಸಕರು ಅಡ್ಡ ಮತದಾನ ಮಾಡಿರೋದಾಗಿ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಳಪಡೆಯ 6-7 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಿದ್ದಾರೆ. ಮೈತ್ರಿ ನಾಯಕರ ನಡುವೆ ಅಂಕಿ ಸಂಖ್ಯೆಯ ಗೊಂದಲ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. JDS ಮತ್ತು ಕಾಂಗ್ರೆಸ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋದರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಆಯಿತು. ಆ ರೀತಿ ಒಡನಾಟ ಇತ್ತು ನಮ್ಮದೆಲ್ಲ ಶಾಸಕರ ಜೊತೆನೂ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ನಾಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ವಿಜೇಂದ್ರ ಹಾಗೆ ರಾಜ್ಯ ಕೋರ್ ಕಮಿಟಿ ಸದಸ್ಯರಿಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಪತ್ರ ಬರೆದಿದ್ದಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವೇ ರಾಜಾರೋಷವಾಗಿ ಕೆಲಸ ಮಾಡಿದರೂ ಅವರ ವಿರುದ್ಧ ಕ್ರಮ ಆಗಿಲ್ಲ. ಇದರಿಂದಾಗಿಯೇ ನಿನ್ನೆ ಅಡ್ಡ ಮತದಾನ ಆಗಲು ಕಾರಣವಾಗಿದೆ. ಎಷ್ಟೋ ಕಡೆ ಪಕ್ಷದ ಶಾಸಕರು ತಮ್ಮ ಬೆಂಬಲಿಗರಿಗೆ ಮುನ್ಸೂಚನೆ ನೀಡುತ್ತಿದ್ದಾರೆ. ಕಾರ್ಯಕರ್ತರು ಸಂಘಟನೆಯಲ್ಲಿ ಕೆಲಸ ಮಾಡದೆ ದೂರ ಉಳಿಯುತ್ತಿದ್ದಾರೆ. ಹಣ ಕೊಟ್ಟು ಜನರನ್ನ ಕರೆತಂದು ಕಾರ್ಯಕರ್ತರು ಎಂದು ಬಿಂಬಿಸುವ ಕೆಲಸ ಆಗುತ್ತಿದೆ.
ಇದ್ಯಾವುದನ್ನು ಪ್ರಶ್ನಿಸುವ ಕೆಲಸ ಆಗುತ್ತಿಲ್ಲ. 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಶಿಸ್ತು ಕ್ರಮ ಆಗಲೇಬೇಕು. ರಾಜ್ಯ ರಾಜಕಾರಣದಲ್ಲಿ ಬದಲಾಗ್ತಾ ಇರುವ ರಾಜಕೀಯ ಸಮೀಕರಣಗಳ ಪ್ರಭಾವ ಅಡ್ಡ ಮತದಾನದ ಮೇಲೆ ಬಿದ್ದಿದೆ ಅನ್ನೋದು ರಾಜಕೀಯ ವಿಶ್ಲೇಷಣೆ. ಇದೇ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ನಾಯಕರು ದೋಸ್ತಿಗಳನ್ನ ತಿವಿಯುವ ಕೆಲಸ ಮಾಡ್ತಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಆಂತರಿಕ ವಿಚಾರ ಏನು ಪ್ರಶ್ನೆ ಇಲ್ಲ. ಅವ್ರವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ ಎರಡು ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಹಾಕಿದ ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಭಿಮಾನದ ಮತ, ಆತ್ಮ ಸಾಕ್ಷಿಯಾಗಿ ಮತ ಎಲ್ಲವೂ ಬಂದಿದೆ. ಇದು ಮುಟ್ಟೋಡ್ಕೋಬೇಕು ಇವತ್ತು BJP ಅವರಿಗೂ ಮತ್ತು JDSನವರಿಗೆ. ಇವತ್ತು ವಿಜೇಂದ್ರರ ಬಗ್ಗೆ ಭಾಳಷ್ಟು ಜನರಲ್ಲಿ ಅಸಮಾಧಾನ ಇದೆ. ಅವ್ರನ್ನ ಇಳಿಸ್ಬೇಕು, ಬೇರೆಯವ್ರಿಗೆ ಕೊಡಬೇಕಂತ ಇದೆ. ನನ್ನ ಲೆಕ್ಕ ಅನ್ನಿಸ್ತದೆ ಸೋಮಣ್ಣ ಅವರು ಮುಂದಿನ ಅಧ್ಯಕ್ಷರಾಗಬಹುದು ಅನ್ನೋದು ನಾನು ನಿರೀಕ್ಷೆಯಲ್ಲಿದ್ದೇನೆ. ಹೀಗೆ ಹೇಳ್ತಾ ಇರೋ ಕಾಂಗ್ರೆಸ್ ಪರಿಷತ್ ಚುನಾವಣೆಯ ಪ್ರತಿಷ್ಠೆಯನ್ನ ಗೆದ್ದಿದೆ. ಕಾಂಗ್ರೆಸ್ ಬೆಂಬಲಿಸಿದವರಿಗೆ ಮುಂದಿನ ಚುನಾವಣೆಗೆ ಟಿಕೆಟ್, ಬಿಜೆಪಿ JDS ಶಾಸಕರ ಅಭಿವೃದ್ಧಿಗೆ ಅನುದಾನದ ಭರವಸೆ ಕೊಟ್ಟಿರೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಕೇಸರಿ ದಳ ಶಾಸಕರಿಗೆ ಸಕಲ ರೀತಿಯಲ್ಲೂ ಸಹಾಯದ ಹಸ್ತ ಭರವಸೆಯ ಕಾರಣವಾಗೇ ಕ್ರಾಸ್ ವೋಟಿಂಗ್ ಆಗಿರೋದಾಗಿ ಮೂಲಗಳು ಹೇಳ್ತಾ ಇವೆ. ಪರಿಷತ್ ಪ್ರತಿಷ್ಠೆಯ ಕದನದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಆಂತರಿಕ ಕಲಹ ಅಂತಿದ್ದ ವಿಪಕ್ಷಗಳಲ್ಲೇ ದೊಡ್ಡ ಬಿರುಕಿರೋದು ಬಟಾಬಯಲಾಗಿದೆ. ಮೈತ್ರಿ ಒಳಗಿನ ಅಸಮಾಧಾನ, ಗೊಂದಲ ಹಾಗೂ ಪಕ್ಷದ ಮೇಲಿನ ಬೇಸರದ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಹಿನ್ನೆಲೆ ಅಶೋಕ್ ವಿಜಯೇಂದ್ರ ಭೇಟಿಯಾಗಿದ್ದಾರೆ. ಬೈರತಿ ಬಸವರಾಜ್, KR ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಇವತ್ತು ಭೇಟಿ ಮಾಡಿದ್ರು. ಪದ್ಮನಾಭನಗರ ಶಾಸಕರ ಕಚೇರಿಯಲ್ಲೇ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಅಶೋಕ್ ಮತ್ತು ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ನಾನು ಯಾವುದೇ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿ TV9 ಜೊತೆಗೆ ಮಾತನಾಡ್ತಾ ಶಾಸಕ ಬೈರತಿ ಬಸವರಾಜ್ ಹೇಳಿದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ. ನಾನು ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಯಾವುದೇ ಆಮಿಷಕ್ಕೆ ಒಳಗಾಗುವ ವ್ಯಕ್ತಿ ಅಲ್ಲ. ನನಗೆ ಅಡ್ಡ ಮತದಾನ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಮಾತನಾಡಿದರೆ, ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಬೈರತಿ ಬಸವರಾಜ್ ಅವರು ಮಾತನಾಡಿದರೆ, ಬನ್ನಿ ಏನು ಹೇಳಿದರೆ ನೋಡೋಣ. ಪರಿಷತ್ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಚರ್ಚೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿಯ ಶಾಸಕರಾಗಿರುವಂಥ ಬೈರತಿ ಬಸವರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ, ಮೊದಲನೇದಾಗಿ ಪರಿಷತ್ ಚುನಾವಣೆ ಆದಮೇಲೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ನೀವು ಅಡ್ಡ ಮತದಾನ ಹಾಕಿದ್ರ ಅಂತ. ಮೊದಲನೇದಾಗಿ ಇದಕ್ಕೆ ಏನು ಸ್ಪಷ್ಟನೆ ಕೊಡ್ತೀರಿ? ನೋಡಿ, ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಶಾಸಕನಲ್ಲ ಮುಖ್ಯ, ಆದರೆ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇವತ್ತು ಪಕ್ಷ ಕೂಡ ನನಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅಡ್ಡ ಮತದಾನ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ ಮತ್ತು ಯಾವುದೇ ಅಂಶಗಳಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. ಹಾಗಾಗಿ ಯಾವ ರೀತಿ ತೊಳಕಾಗ್ತಾ ಇದೋ, ಯಾರ ಇದರ ಹಿಂದೆ ಷಡ್ಯಂತ್ರ ಮಾಡ್ತಾಯಿದ್ದಾರೋ, ಅದಕ್ಕೆ ಅಧ್ಯಕ್ಷರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದರ ವಿರುದ್ಧ ಯಾರೋ ಇಲ್ಲಿ ನಾವೆಲ್ಲೋ ಮುಂದೆ ಏನೋ ಆಗ್ತೀವಿ ಅಂತೇಳಿ ನಮ್ಮ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಈಗ ನಾನು ಕೂಡ ತಮ್ಮ ಮುಖನ ಹೇಳಕ್ಕೆ ಬಯಸ್ತೇನೆ, ನನಗೆ ಆ ರೀತಿಯಾದಂಥ ಅವಶ್ಯಕತೆ ಇಲ್ಲ. ನಾನು ಪಕ್ಷ ಏನು ನನಗೆ ಆದೇಶ ಕೊಟ್ಟಿತ್ತು, ನಾನು ಯಾರ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಕೊಟ್ಟಿದ್ದು, ಆ ಮತವನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹಾಕಿದ್ದೆ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮೇಲೆ ಕೇಸ್ಗಳು ಕೂಡ ಇತ್ತು, ಅಂದರೆ KR ಪುರಂಲಾದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಕೇಸ್ಗಳ ಮೇಲೆ ಮೂಲಕ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸ್ತಾ ಇದ್ದಾರೆ ಅಥವಾ ಆ ಮೂಲಕ ನಿಮ್ಮನ್ನು ಪ್ರೆಷರೈಸ್ ಮಾಡಿದ್ದಾರೆ ಅಂತ ಮಾತುಗಳು ಕೂಡ ತುಂಬ ದಟ್ಟವಾಗಿ ಹರಿದಾಡ್ತಾ ಇದೆ. ಈ ಒಂದು ಮಾತಿಗೆ ತಾವೇನು ಹೇಳ್ತೀರಿ? ನನ್ನ ಮೇಲೆ ಎಷ್ಟೇ ಕೇಸ್ ಇರಲಿ, ಏನೇ ಇರಲಿ, ಅದಕ್ಕೆ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ನಾನು ಅದನ್ನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ನ್ಯಾಯಾಲಯ ಏನು ತೀರ್ಪು ಕೊಡ್ತಾ ತೀರ್ಪಿಗೆ ನಾನು ತಲೆ ಬಾಗ್ತೀನಿ. ಅದು ಬಿಟ್ಟು ಈ ಒತ್ತಡಗಳು ಇನ್ನೊಂದು ಮತ್ತೊಂದು ಇದಕ್ಕೆ ಯಾವುದಕ್ಕೂ ಕೂಡ ಮಣಿಯುವಂಥ ಪ್ರಶ್ನೆ ನನ್ನ ಹೇಳ್ತಿರಲಿಲ್ಲ. ಈ ಒತ್ತಡಗಳು ಇದಕ್ಕೆಲ್ಲ ಮಣಿಯುವಂಥ ಪ್ರಶ್ನೆ ಬೈರತಿ ಬಸವರಾಜ್ ಅವರಲ್ಲ. ಸರ್, ಈಗ ಪಕ್ಷ ಒಂದು ಕಮಿಟಿಯನ್ನು ಮಾಡಿದೆ, ಯಾರು ಅಡ್ಡ ಮತದಾನ ಮಾಡಿದ್ರು ಅವ್ರ ವಿರುದ್ಧ ಹುಡುಕಿ ಆ್ಯಕ್ಷನ್ ತಗೊಳ್ಳೋದಕ್ಕೆ. ನೀವೊಬ್ಬ ಶಾಸಕರಾಗಿ ಏನು ಹೇಳ್ತೀರ? ಅಡ್ಡ ಮತದಾನ ಮಾಡಿದವ್ರಿಗೆ ಏನು ಹೇಳಬೇಕು, ಯಾವ ಕ್ರಮ ಆಗಬೇಕು? ಅಲ್ಲ, ಖಂಡಿತವಾಗಿ ಕ್ರಮ ಆಗಲೇಬೇಕು. ಇಲ್ಲಂದರೆ ಇದಕ್ಕೆ ಕೊನೆ ಆಗಲ್ಲ. ಇವತ್ತೇನಾದರೂ ನಾವು ಬಿಟ್ಟರೆ ಮುಂದೆ ಕೂಡ ಈ ಚಾಳಿ ಮುಂದುವರಿತದೆ. ಸೊ ಅದಕ್ಕೆ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು. ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಅದಕ್ಕೆ ಒಂದು ರೀತಿ ಇತಿಸಿ ಆಡೋಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂದರೆ ಇದು ಇನ್ನು ಮುಂದೆ ಕೂಡ ಮುಂದುವರಿತಾನೆ ಇರ್ತದೆ.
ಆ ಕೆಲಸ ಇವತ್ತು ಸಮಿತಿ ಮಾಡಿದ್ದಾರೆ. ಗೌರವಾನ್ವಿತ ಸಿ ಟಿ ರವಿಯವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಸಮಿತಿಯಲ್ಲಿ ಇನ್ನೂ ಸದಸ್ಯರಿದ್ದಾರೆ. ಸೊ ಅವರು ವರದಿ ಕೊಡ್ತೇವೆ 25 ತಾರೀಕೊಳಗೆ ಕೊಡಬೇಕು ಅಂತೇಳಿ ಅವರಿಗೆ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಸೊ ಅವರು ವರದಿ ಕೊಟ್ಟ ಮೇಲೆ ತಮಗೂ ಕೂಡ ಆ ವಿಚಾರ ತಿಳಿತದೆ. ನಿಮ್ಗೆ ಯಾವುದೇ ರೀತಿಯಂಥ ಆತಂಕ ಇಲ್ಲ ಪಕ್ಷ ಮುಂದಿನಗಳಲ್ಲಿ? ಸರ್, ಯಾವುದೇ ರೀತಿ ಆತಂಕ ಇಲ್ಲ. ಯಾವುದಕ್ಕೂ ನಾನು ಎದುರಿಸಲಿಕ್ಕೆ ನಾನು ತಯಾರಿದ್ದೀನಿ. ಯಾಕೆ ತಯಾರಿದ್ದೀನಿ? ಇದಿಷ್ಟು ಶಾಸಕರಂತ ಬಸವರಾಜ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಇನ್ನು ಬೈರತಿ ಬಸವರಾಜ್ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ, ಕೆಲವರು ಬೈರತಿ ಬಸವರಾಜ್ ಹೆಸರನ್ನ ತೇಲಿ ಬಿಡ್ತಾ ಇದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ನಮ್ಮಲ್ಲಿ ಕೆಲವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಮಾಧ್ಯಮಗಳಲ್ಲಿ ಬೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂಥ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಹಾಗಾಗಿ ನಾವೇನು ತಂಡ ಮಾಡಿದ್ದೇವೆ, ಆ ತಂಡ ಏನು ಚರ್ಚೆ ಮಾಡಿ ವರದಿ ಕೊಡ್ತಾರೆ ಆವಾಗಲೇ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ನೋಡಿ, ರಘು ಕೌಟಿಲ್ಯ ಅವ್ರಿಗೆ ಅಲಾಟ್ ಮಾಡಿದಂಥ 30 ಮತಗಳಲ್ಲಿ 1 ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೊಟ್ಟಂಥ 30 ಮತಗಳಲ್ಲಿ 3 ಓಟು ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಹಾಗಾಗಿ ನಾವು ಕೂತು ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಇನ್ನು ಯಾವುದೇ ರೀತಿ ಅಡ್ಡ ಮತದಾನ ನಮ್ಮ ಶಾಸಕರು ಮಾಡಿಲ್ಲ. 1 ಡಿಸ್ಕ್ವಾಲಿಫೈ ಆಗಿ 1 ಅಸಿಂಧು ಆಗಿರುವಂಥದ್ದು, ಮತ್ತು ಲಿಂಗರಾಜ್ ಪಾಟೀಲ್ ಕೊಟ್ಟಂಥ 30ರಲ್ಲಿ 3 ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ 4 ಅಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಏನಪ್ಪ, ಆರ್ ಅಶೋಕ್ ಅವರು ನೆನ್ನೆ ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಇನ್ನು ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಬೈರತಿ ಬಸವರಾಜ್ ಅವರನ್ನ ಕಚೇರಿಗೆ ನಾನಂತೂ ಕರೆದಿರಲಿಲ್ಲ, ಅವರಾಗೆ ನನ್ನ ಕಚೇರಿಗೆ ಬಂದರೂ ಮಾತಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಆರ್ ಅಶೋಕ್ ಹೇಳಿದರು. ವಿಪಕ್ಷ ನಾಯಕ ಆರ್ ಅಶೋಕ್ TV9 ಜೊತೆಗೆ ಮಾತನಾಡ್ತಾ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಮಿತಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ತಿಳಿಸಿದರು. ನಾವು ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಅವರೊಂದಿಗೆ ಮಾತನಾಡಿದರೆ ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾರೆ. ಅಶೋಕ್ ಅವರೀಗ ನಿಮ್ಮ ಪಕ್ಷದಲ್ಲಿ ಈಗ ಅಡ್ಡ ಮತ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬೈರತಿ ಬಸವರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಇವತ್ತಿನ ಬಹುಶಃ ಒಂದು ದೃಶ್ಯ ಹೈಲೈಟ್ ಆಗಿರುವಂಥ ದೃಶ್ಯ ಅಂದರೆ ಬೈರತಿ ಬಸವರಾಜ್ ಜೊತೆಗೆ ನೀವು ಮತ್ತು ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಮಾತನಾಡಿರುವಂಥದ್ದು. ಸಹಜವಾಗಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಅದು ಮತದಾನದ ನಂತರದಿಂದಲೇ ಅವ್ರನ್ನ ಕರೆದು ಮಾತನಾಡಿದ್ದು ಯಾಕೆ, ಏನಾಯಿತು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ, ಕರೆದೇನು ಮಾತಾಡಿಲ್ಲ, ಅವರೇ ಬಂದಿದ್ದಾರೆ. ಸುಮ್ಮನೆ ಮಾಧ್ಯಮದಲ್ಲಿ ತಪ್ಪು ಮಾಡಿದವ್ರು ಯಾರೋ, ತಪ್ಪು ಮಾಡದಿದ್ದವ್ರದ್ದು ಕೂಡ ಹೆಸರುಗಳು ಬರ್ತಾ ಇದೆ. ಸೊ ಬೈರತಿ ಬಸವರಾಜು ನಮ್ಮ ಪಕ್ಷದ ನೇತಾರರವರು, ಅವರೇ ಒಂದು 10 ಜನಕ್ಕೆ ದುಡ್ಡು ಕೊಡೋಷ್ಟು ಶಕ್ತಿ ಇರ್ತಕ್ಕಂಥವ್ರು. ಅವರು ಹಣಕ್ಕೋಸ್ಕರ ಮಾರ್ಗಣೋ ಅಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅವರೆಲ್ಲ ಅವ್ರದ್ದೇನೋ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಟ್ಯಾಗ್ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನಾವು ಈಗಾಗಲೇ ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದ್ದೀರಿ ಸಿ ಟಿ ರವಿ ನೇತೃತ್ವದಲ್ಲಿ. ಅದು 1 ವಾರದಲ್ಲಿ ರಿಪೋರ್ಟ್ ಬರುತ್ತೆ. ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಬೀದಿಗೆ ಬಂದೇ ಬರ್ತೈತೆ. ಈಗಾಗಲೇ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ. ಅವರು ಮೊದಲಿಂದನೂ ಕಾಂಗ್ರೆಸ್ ಅಂದರೆ ಕುದುರೆ ವ್ಯಾಪಾರದ ಎಕ್ಸ್ಪರ್ಟ್ಗಳು. ನಮ್ಮನ್ನು ಆಪರೇಷನ್ ಕಮಲ ಅಂತೇಳಿ ನಮ್ಮನ್ನು ಬ್ರ್ಯಾಂಡ್ ಮಾಡಿದರು BJPನ. ಇವ್ರು ಮಾಡ್ತಾ ಇರೋದೇನು, ಕುದುರೆ ವ್ಯಾಪಾರ. ಹಣ ಕೋಟಿ ಹಣಗಳನ್ನು ಕೊಟ್ಟು ಲೂಟಿ ಮಾಡಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಆಮಿಷ ಒಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಇದು? ಅಂದರೆ ಹೇಳೋದೊಂದು, ಇವರು ಏನು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿಗಳು, ಭ್ರಷ್ಟಾಚಾರ ರಹಿತ, ಭಾಳ ಟ್ರಾನ್ಸ್ಪರೆಂಟ್ ಅಂತ. ಇದೇನಾ ಟ್ರಾನ್ಸ್ಪರೆಂಟು? ಕುದುರೆ ವ್ಯಾಪಾರನ ಟ್ರಾನ್ಸ್ಪರೆಂಟು? ಪಕ್ಕಾ ಇದು ಕುದುರೆ ವ್ಯಾಪಾರ. ಅದರಿಂದ ನಮ್ಮಲ್ಲಿ ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದನೂ ಈಗಲೂ ಕೂಡ ಬೊಮ್ಮಾಯಿಯವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಕೂಡ ಈಗ ಇಷ್ಟೊತ್ತು ನಮ್ಮ ಜೊತೆನೇ ಇದ್ದರು, ಇಲ್ಲೇ ನಾವು ಮಾತಾಡಿದ್ದೀರಿ. ಸೊ ಯಾರು ಮಾಡಿದ್ದಾರೆ ದ್ರೋಹ, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿಗೆ ದ್ರೋಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಮಾತನಾಡಿದ್ದಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಇನ್ನು ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಬಿಜೆಪಿಯಿಂದ ಸಮಿತಿ ರಚನೆ ಕೂಡ ಆಗಿದೆ. ಪರಿಷತ್ ಸದಸ್ಯ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿ ಅನ್ನುವಂಥದ್ದನ್ನು ರಚನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಸಮಿತಿಯ ಕೆಲಸ ಅಂತ ಹೇಳಿದ್ರೆ ಯಾರು ಅಡ್ಡ ಮತದಾನವನ್ನು ಮಾಡಿದರೆ ಕಾರಣ ಏನು ಅನ್ನುವಂಥದ್ದನ್ನು
ಪತ್ತೆ ಮಾಡುವಂಥದ್ದು. ಸಿಟಿ ರವಿ ಮತ್ತು ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷ ಎನ್ ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ಒಳಗೊಂಡಂತಹ ತ್ರಿಸದಸ್ಯ ಸಮಿತಿ ಇದು ಜೂನ್ 25 ಒಳಗೆ ವರದಿ ನೀಡಿ ಅಂತ ಹೇಳಿ ವಿಜಯೇಂದ್ರ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ.